Hi guys, welcome back to ABG Spoken English Classes. ಇವತ್ತಿನ ಈ ತರಗತಿಯಲ್ಲಿ ನಾವು ಇಂಗ್ಲಿಷ್ನಲ್ಲಿ ಬರುವಂತಹ ಆರ್ಟಿಕಲ್ಗಳ ಬಗ್ಗೆ ಅಧ್ಯಯನ ಮಾಡ್ತಾ ಸಾಗೋಣ. ಇಲ್ಲಿ ಇಂಗ್ಲಿಷ್ನಲ್ಲಿ ಒಟ್ಟು 2 ಆರ್ಟಿಕಲ್ಗಳನ್ನ ನಾವು ನೋಡ್ತೇವೆ. ಮೊದಲನೇದಾಗಿರ್ತಕ್ಕಂಥ ಆರ್ಟಿಕಲ್ ಯಾವುದು ಅಂತಂದ್ರೆ ಅದು ಇನ್ಡೆಫಿನಿಟ್ ಆರ್ಟಿಕಲ್ ಮತ್ತು ಇನ್ನೊಂದು ಆರ್ಟಿಕಲ್ ಯಾವುದು ಅಂದ್ರೆ ಅದು ಡೆಫಿನಿಟ್ ಆರ್ಟಿಕಲ್. ಇನ್ಡೆಫಿನಿಟ್ ಆರ್ಟಿಕಲ್ ಯಾವುದು ಅಂತಂದ್ರೆ ಎ ಆರ್ ಆನ್ ಅಥವಾ ಇನ್ಡೆಫಿನಿಟ್ ಆರ್ಟಿಕಲ್ ನ ಯಾವ ರೀತಿಯಾಗಿ ಉಪಯೋಗ ಮಾಡಬೇಕು, ಯಾವ ಸಂದರ್ಭಗಳಲ್ಲಿ ಉಪಯೋಗ ಮಾಡಬೇಕು, ಜೊತೆಗೆ ಡೆಫಿನಿಟ್ ಆರ್ಟಿಕಲ್ ದ ಈ ಒಂದು ದ ನಾವು ಎಲ್ಲಿ ಉಪಯೋಗ ಮಾಡಬೇಕು ಎಂಬುದರ ಬಗ್ಗೆ ಇವತ್ತು ನಾವು ಉದಾಹರಣೆಗಳ ಸಹಿತವಾಗಿ ಇವತ್ತು ನಾವು ಅವುಗಳನ್ನು ನೋಡ್ತಾ ಸಾಗೋಣ ಸ್ನೇಹಿತರೆ. ಈಗ ಇನ್ಡೆಫಿನಿಟ್ ಆರ್ಟಿಕಲ್ ಎ ಅನ್ನ ನಾವು ಎಲ್ಲಿ ಉಪಯೋಗ ಮಾಡಬೇಕು ಮತ್ತು ಆನ್ ಅನ್ನ ನಾವು ಎಲ್ಲಿ ಉಪಯೋಗ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವೀಗ ನೋಡೋಣ. ಮೊದಲನೇದಾಗಿ ಎ ಆರ್ಟಿಕಲ್ ಅನ್ನು ನಾವು ಎಲ್ಲಿ ಉಪಯೋಗ ಮಾಡಬೇಕು ಅಂತಂದ್ರೆ ಇಂಗ್ಲಿಷ್ನಲ್ಲಿ ಒಟ್ಟು 44 ಸೌಂಡ್ಗಳಿವೆ. ಈ 44 ಸೌಂಡ್ಗಳಲ್ಲಿ ಪ್ಯೂರ್ ಓವೆಲ್ ಸೌಂಡ್ ಬರ್ತಕ್ಕಂಥದ್ದು 12 ಮತ್ತು ಡಿಫ್ಥಾಂಗ್ಸ್ ಬರ್ತಕ್ಕಂಥದ್ದು 8. ಅಂದ್ರೆ ಒಟ್ಟು 20 ಸೌಂಡ್ಗಳು ನಮಗೆ ಓವೆಲ್ ನಲ್ಲಿ ಸಿಗ್ತವೆ. ಅದೇ ತರನಾಗಿ ಕಾನ್ಸೋನೆಂಟ್ ನಲ್ಲಿ 24 ಸೌಂಡ್ಗಳು ಸಿಗ್ತವೆ ಅಂತ ಹೇಳ್ಬಿಟ್ಟು ಇಲ್ಲಿ 24 ಸೌಂಡ್ಗಳನ್ನು ಹೊಂದಿರತಕ್ಕಂಥ ಕಾನ್ಸೋನೆಂಟ್ಸ್ ಇಂದ ಆರಂಭವಾಗ್ತಕ್ಕಂತಹ ಯಾವುದೇ ನಾಮಪದಕ್ಕೆ ನಾವು ಎ ಅನ್ನ ಹಚ್ಚಬೇಕಾಗುತ್ತೆ. ಉದಾಹರಣೆಗೆ ಈಗ ಬಾಲ್ ಅಂತ ಇದೆ. ಈ ಬಾಲ್ಗೆ ನಾವು ಯಾವ ಆರ್ಟಿಕಲ್ ಅನ್ನ ಬಳಸಬೇಕು, ಯಾವ ಆರ್ಟಿಕಲ್ ಅನ್ನು ಬಳಸಿದ್ರೆ ಸರಿ ಅಂತಂದ್ರೆ ಇಲ್ಲಿ ನಾವು ಆರ್ಟಿಕಲ್ ಎ ಅನ್ನ ಬಳಸಬೇಕು. ಇನ್ನು ಅದೇ ತರನಾಗಿ ನಮ್ಮ ಮುಂದ್ಗಡೆ ಇನ್ನೊಂದು ನಾಮಪದವಿದೆ, ಅದು ಡಸ್ಟರ್. ಈ ಡಸ್ಟರ್ಗೆ ನಾವು ಯಾವ ಆರ್ಟಿಕಲ್ ಅನ್ನ ಬಳಸಬೇಕು ಅಂತಂದ್ರೆ ನಾವು ಎ ಅನ್ನ ಬಳಸಬೇಕಾ ಅಥವಾ ಆನ್ ಅನ್ನ ಬಳಸಬೇಕಾ ಅಂದಾಗ ಇಲ್ಲಿ ನಾವು ಬಳಸಬೇಕಾಗಿರ್ತಕ್ಕಂಥ ಆರ್ಟಿಕಲ್ ಯಾವುದು, ಅದು ಎ ಆಗಿರುತ್ತೆ. ಅ ಡಸ್ಟರ್ ಅಂತ ಆಗಿರುತ್ತೆ. ಇನ್ನು ಅದೇ ತರನಾಗಿ ನಾವು ಇನ್ನೊಂದಿಷ್ಟು ಎಕ್ಸಾಂಪಲ್ಗಳನ್ನು ತೆಗೆದುಕೊಂಡಾಗ, ಉದಾಹರಣೆಗೆ ಈಗ ಬ್ಯಾಟ್ ಅಂತ ತೆಗೆದುಕೊಂಡಾಗ ಈ ಬ್ಯಾಟ್ಗೆ ನಾವು ಯಾವ ಆರ್ಟಿಕಲ್ ಅನ್ನು ಬಳಸಬೇಕು ಅಂತಂದ್ರೆ ಅಲ್ಲಿ ಎ ಅನ್ನುವಂತಹ ಒಂದು ಆರ್ಟಿಕಲ್ ಅನ್ನು ನಾವು ಬಳಸಬೇಕಾಗುತ್ತೆ. ಹಾಗಾದ್ರೆ ನಾನು ಕೊಟ್ಟಿರುವಂತಹ ಎಕ್ಸಾಂಪಲ್ ಅಲ್ಲಿ ಈಗ ಬ್ಯಾಟ್ ಆಗಿರ್ಬೋದು, ಬಾಲ್ ಆಗಿರ್ಬೋದು, ಡಸ್ಟರ್ ಆಗಿರ್ಬೋದು, ಈ 3 ಎಕ್ಸಾಂಪಲ್ಗಳನ್ನ ನೋಡಿದಾಗ ಇಲ್ಲಿ ಈ 3 ನಾಮಪದಗಳು ಕಾನ್ಸೋನೆಂಟ್ ಸೌಂಡ್ ಇಂದ ಆರಂಭವಾಗಿದೆ. ಇಲ್ಲಿ ಬಾಲ್ ಅಂತಕ್ಕಂಥದ್ದು ಬಾ ಅಥವಾ ಬ ದಿಂದ ಆರಂಭ ಆಗಿದೆ. ಹಾಗೆ ಡಸ್ಟರ್ ಅಂತಕ್ಕಂಥದ್ದು ಡ ದಿಂದ ಆರಂಭವಾಗಿದೆ. ಇನ್ನು ಅದೇ ತರನಾಗಿ ಬರ್ತಕ್ಕಂತಹ ಬ್ಯಾಟ್ ಅಂತಕ್ಕಂಥದ್ದು ಸಹಿತ ಬ್ಯಾ ಅಂತಕ್ಕಂಥ ಒಂದು ವ್ಯಂಜನದ ಸೌಂಡ್ ಇಂದ ಅಥವಾ ಕಾನ್ಸೋನೆಂಟ್ ಸೌಂಡ್ ಇಂದ ಆರಂಭವಾಗಿದೆ. ವ್ಯಂಜನ ಶಬ್ದದಿಂದ ಆರಂಭ ಆಗ್ತಕ್ಕಂತಹ ಅಕ್ಷರಗಳಿಗೆ ನಾವೇನು ಕಲಿಬೇಕಾಗುತ್ತೆ ಸ್ನೇಹಿತರೆ, ಅಲ್ಲಿ ನಾವು ಎ ಅನ್ನು ಬಳಸ್ಕೋಬೇಕಾಗತ್ತೆ. ಹಾಗಾದ್ರೆ ಇನ್ನು ಆನ್ ಅನ್ನ ಎಲ್ಲಿ ಬಳಸ್ಕೋಬೇಕು ಅಂತಂದ್ರೆ ಯಾವ ಒಂದು ನಾಮಪದ ಓವೆಲ್ ಸೌಂಡ್ ಇಂದ ಆರಂಭ ಆಗುತ್ತೆ ಅಲ್ಲಿ ನಾವೇನ್ ಮಾಡಬೇಕಾಗುತ್ತೆ, ಆನ್ ಅನ್ನ ಬಳಸ್ಕೋಬೇಕಾಗುತ್ತೆ. ಉದಾಹರಣೆಗೆ ಆಪಲ್ ಅಂತ ಇದೆ. ಆಪಲ್ ಇದು ಬಿಗಿನ್ಸ್ ವಿತ್ ಆ. ಆ ಇಸ್ ಅ ಓವೆಲ್ ಸೌಂಡ್. ಆ ಅನ್ನುವಂಥದ್ದು ಒಂದು ಓವೆಲ್ ಸೌಂಡ್ ಆಗಿದ್ದು ಅಲ್ಲಿ ನಾವು ಆನ್ ಅಂತಕ್ಕಂತಹ ಆರ್ಟಿಕಲ್ ನ ಬಳಕೆ ಮಾಡಬೇಕಾಗುತ್ತೆ. ಇನ್ನು ಅದೇ ತರನಾಗಿ ಆರೆಂಜ್ ಅಂತ ತಗೊಂಡಾಗ ಇಲ್ಲಿ ಆರ್ಟಿಕಲ್ ಎ ಉಪಯೋಗ ಮಾಡಬೇಕಾ ಆನ್ ಉಪಯೋಗ ಮಾಡಬೇಕಾ ಅಂತ ಕೇಳಿದಾಗ ಇಲ್ಲಿ ನಾವು ಉಪಯೋಗ ಮಾಡಬೇಕಾಗಿರ್ತಕ್ಕಂತಹ ಒಂದು ಆರ್ಟಿಕಲ್ ಯಾವುದು ಅಂತಂದ್ರೆ ಅದು ಆನ್. ಆ ಅನ್ನೋದು ಇದು ಸ್ವರದಿಂದ ಆರಂಭ ಆಗ್ತಕ್ಕಂತಹ ಅಥವಾ ಓವೆಲ್ನಿಂದ ಆರಂಭ ಆಗ್ತಕ್ಕಂತಹ ಒಂದು ನಾಮಪದವಾಗಿದೆ. ಇನ್ನು ಅಂತಹದೇ ಇನ್ನೊಂದು ಎಕ್ಸಾಂಪಲ್ ತೆಗೆದುಕೊಂಡಾಗ ಅಂಬ್ರೆಲ್ಲಾ ಅಂತ ತೆಗೆದುಕೊಂಡಾಗ ಇದು ಆರಂಭವಾಗಿರ್ತಕ್ಕಂಥದ್ದು ಅಂಬ್ರೆಲ್ಲಾ. ಸೊ ಇದು ಸಹಿತ ಏನ್ ಮಾಡುತ್ತೆ, ಆನ್ ನ ತೆಗೆದುಕೊಳ್ಳುತ್ತೆ. ಅದೇ ತರನಾಗಿ ಇಫ್ ಯು ಟೇಕ್ ದ ಎಕ್ಸಾಂಪಲ್ elephant also begins with the vowel sound e. Elephant.
elephant. So elephant it takes an. The same way eagle, E-A-G-L-E, eagle it takes article an. ಇದು ಆನ್ ಅಂತಕ್ಕಂಥ ಆರ್ಟಿಕಲ್ ಅನ್ನ ತೆಗೆದುಕೊಳ್ಳುತ್ತೆ ಸ್ನೇಹಿತರೆ. ಇನ್ನು ನಾವು ಒಂದಿಷ್ಟು ವಿಚಾರಗಳು ಬರ್ತವೆ. ಇನ್ನು ಕೆಲವೊಂದಿಷ್ಟು ನಾಮಪದಗಳು ಆರಂಭವಾಗಿರ್ತಕ್ಕಂಥದ್ದು ಕಾನ್ಸೋನೆಂಟ್ನಿಂದ, ಕಾನ್ಸೋನೆಂಟ್ ಸೌಂಡ್ನಿಂದ ಅಲ್ಲ, ಕಾನ್ಸೋನೆಂಟ್ನಿಂದ ಆರಂಭವಾಗಿರ್ತವೆ, ವ್ಯಂಜನ ಶಬ್ದದಿಂದ ಆರಂಭವಾಗಿರ್ತವೆ, ಆದರೆ ಅವು ಓವೆಲ್ನ ತೆಗೆದುಕೊಳ್ತವೆ. ಉದಾಹರಣೆಗೆ ಈಗ ನಾವು ಒಂದು ಉದಾಹರಣೆ ತೆಗೆದುಕೊಳ್ಳೋಣ. MLA ಅಂತ ಕರಿತೀವಿ ನಾವು. ಹಾಗಾದ್ರೆ ಇಲ್ಲಿ ಎ ಆರ್ಟಿಕಲ್ ಯೂಸ್ ಮಾಡಬೇಕಾ ಅಥವಾ ಆನ್ ಆರ್ಟಿಕಲ್ ಯೂಸ್ ಮಾಡಬೇಕಾ ಅಂತ ಕೇಳಿದ್ರೆ ನೀವು ಸಲೀಸಾಗಿ ಹೇಳ್ಬಿಡ್ತೀರಾ, ಇದು ಎಂ ಅಂತಕ್ಕಂಥದ್ರಿಂದ ಆರಂಭವಾಗಿದೆ, ಎಂ ಅಂತಕ್ಕಂಥದ್ದು ಕಾನ್ಸೋನೆಂಟ್ ಆಗಿದೆ, ಅದಕ್ಕಾಗಿ ಇಲ್ಲಿ ನೀವು ಎ ತೆಗೆದುಕೊಳ್ಬೇಕು ಅಂತ ಹೇಳ್ತಿದ್ರಿ. ಆದರೆ ಇಲ್ಲಿ ಎಂಗೆ MLAಗೆ ಬರ್ತಕ್ಕಂಥದ್ದು ಆನ್. ಯಾಕಂದ್ರೆ ಎಂ ಅಂತಕ್ಕಂಥ ಒಂದು ಶಬ್ದ ಆರಂಭವಾಗ್ತಕ್ಕಂಥದ್ದು ಸ್ವರ ಶಬ್ದದಿಂದ, ಆ ಕಾರಣಕ್ಕಾಗಿ ಇಲ್ಲಿ ಆನ್ ಅನ್ನು ನಾವು ಬಳಸಬೇಕು. ಇನ್ನು ಅದೇ ತರನಾಗಿ ಇದಕ್ಕೆ ವಿರುದ್ಧವಾಗಿ ಅಂದ್ರೆ ಈ ಉದಾಹರಣೆಗೆ ವಿರುದ್ಧವಾಗಿ ಅಲ್ಲಿ ಏನು ಒಂದು ನಾಮಪದ ಇದೆ, ಆ ನಾಮಪದ ಅಂತಕ್ಕಂಥದ್ದು ಆರಂಭವಾಗಿರ್ತಕ್ಕಂಥದ್ದು ಓವೆಲ್ನಿಂದ, ಅಂದ್ರೆ ಓವೆಲ್ನಿಂದ ಆರಂಭ ಆಗುತ್ತೆ, ಆದರೆ ಅದು ಕಾನ್ಸೋನೆಂಟ್ ಸೌಂಡ್ ಅನ್ನು ಹೊಂದಿರುತ್ತೆ. ಅಂತಹ ಒಂದಿಷ್ಟು ಎಕ್ಸಾಂಪಲ್ಗಳನ್ನ ನಿಮ್ಮ ಕಣ್ಮುಂದೆ ತರಬಲ್ಲೆ. ಉದಾಹರಣೆಗೆ ಈಗ ಯೂನಿಯನ್, ಯೂನಿಯನ್ ಅಂತಕ್ಕಂಥದ್ದು UNION, ಯೂನಿಯನ್, ಯು ಇಂದ ಆರಂಭ ಆಗಿದೆ. ನಿಮಗೆ ಇಲ್ಲಿ ಆರ್ಟಿಕಲ್ನ ಉಪಯೋಗ ಮಾಡಿ ಅಂತ ಹೇಳಿದಾಗ ನೀವು ಯಾವ ಆರ್ಟಿಕಲ್ ಉಪಯೋಗ ಮಾಡ್ತೀರಾ? ಸಹಜವಾಗಿ ನೀವೆಲ್ಲರೂ ಆನ್ ಅನ್ನು ಉಪಯೋಗ ಮಾಡ್ತೀರಾ. ಯಾಕಂದ್ರೆ ಅಲ್ಲಿ ಯುದಿಂದ ಆರಂಭ ಆಗಿದೆ ಅನ್ನೋದು, ಆದರೆ ಅಲ್ಲಿ ಸೌಂಡ್ ಅನ್ನು ನೋಡಿದಾಗ ಯೂನಿಯನ್ ಯು ಇರೋದ್ರಿಂದ, ಈಗ ಅಂಬ್ರೆಲ್ಲಾ ತೆಗೆದುಕೊಳ್ಳಿ, ಯು ಇಂದ ಆರಂಭ ಆಗಿದೆ, ಅಂಬ್ರೆಲ್ಲಾ, ಓ ಅಂತ ಅದು ಟ್ರಾನ್ಸ್ಲೇಷನ್ ಮಾಡ್ತಾ ಇದ್ದೇವೆ, ಆದರೆ ಅಲ್ಲಿ ಯು ಅಂತ ಮಾಡ್ತಾ ಇದ್ದೇವೆ. ಯು ಅಂತ ಮಾಡಿದಾಗ ಅದು ಕಾನ್ಸೋನೆಂಟ್ ಸೌಂಡ್ ಆಗಿರುತ್ತೆ. ಸೊ ನಾವು ಇಲ್ಲಿ ಉಪಯೋಗ ಮಾಡುವಾಗ ಯೂನಿಯನ್ ಅಂತ ಮಾಡ್ಕೋಬೇಕು. ಅದೇ ತರನಾಗಿ ಇನ್ನೊಂದು ಎಕ್ಸಾಂಪಲ್ ಅನ್ನು ತೆಗೆದುಕೊಳ್ಳುವುದಾದ್ರೆ ಯೂನಿಟ್ ಅಂತ ತೆಗೆದುಕೊಂಡಾಗ ಅಲ್ಲಿಯೂ ಸಹಿತ ನಮಗೆ ಬರ್ತಕ್ಕಂಥ ಆರ್ಟಿಕಲ್ ಯಾವುದಾಗಿರುತ್ತೆ ಸ್ನೇಹಿತರೆ? ಅಲ್ಲಿ ಬರ್ತಕ್ಕಂಥ ಆರ್ಟಿಕಲ್ ಆನ್ ಆಗಿರೋದಿಲ್ಲ, ಅದರ ಬದಲಾಗಿ ಅಲ್ಲಿ ಎ ಆಗಿರುತ್ತೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ಇನ್ನು ಜೊತೆಗೆ ಇನ್ನೊಂದಿಷ್ಟು ಎಕ್ಸಾಂಪಲ್ಗಳನ್ನು ನೋಡೋದಾದ್ರೆ ಯುರೋಪಿಯನ್, ಇದು ಈದಿಂದ ಆರಂಭ ಆಗಿದೆ, ಆದರೆ ಇದು ಆನ್ ಅನ್ನು ತೆಗೆದುಕೊಳ್ಳುವುದಿಲ್ಲ. ಮತ್ತೇನು ತೆಗೆದುಕೊಳ್ಳುತ್ತೆ? ಇದು ಏನು ತೆಗೆದುಕೊಳ್ಳುತ್ತೆ ಅಂತಂದ್ರೆ ಸಹಜವಾಗಿ ಅದು ಎ ಅನ್ನು ತೆಗೆದುಕೊಳ್ಳುತ್ತೆ. ಯಾಕಂದ್ರೆ ಇ ಅನ್ನೋದು ಇಲ್ಲಿ ಇ ಅಂತ ಅರ್ಥವನ್ನು ಶಬ್ದವನ್ನು ಪ್ರೊನೌನ್ಸ್ ಮಾಡ್ತಾ ಇಲ್ಲ ನಾವು. ಈಗಲ್ ಇ ಅಂತ ಮಾಡ್ತಾ ಇಲ್ಲ, ಯುರೋಪಿಯನ್ ಅಂತ ಹೇಳ್ತಾ ಇದ್ದೇವೆ. ಯು ಅಂತ ಅದು ಪ್ರೊನೌನ್ಸಿಯೇಷನ್ ಆಗೋದ್ರಿಂದಾಗಿ ಇಲ್ಲಿ ನಾವು ಏನು ಉಪಯೋಗ ಮಾಡಬೇಕಾಗತ್ತೆ? ಆರ್ಟಿಕಲ್ ಎ ಅನ್ನ ಉಪಯೋಗ ಮಾಡಬೇಕಾಗತ್ತೆ. ಹಾಗೆ ಇನ್ನೂ ಹಲವು ಎಕ್ಸಾಂಪಲ್ಗಳು ನಮ್ಮ ಕಣ್ಮುಂದೆ ಇವೆ. ಉದಾಹರಣೆಗೆ ಈಗ RTO ಅಂತ ತೆಗೆದುಕೊಳ್ಳಿ. RTO ಇದನ್ನು ನೋಡಿದ ತಕ್ಷಣ ನಮ್ಮ ಮನಸ್ಸು ಬಿಡುತ್ತೆ, ಇದು ಎ ತೆಗೆದುಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಮನಸ್ಸೇ ಅನ್ಸುತ್ತೆ ಅಂತ ಹೇಳಿ. ಯಾಕಂದ್ರೆ ಆ ಒಂದು ನಾಮಪದ RTO ಅನ್ನೋದು ಆರ್, ಇದು ಕಾನ್ಸೋನೆಂಟ್ ಆದ್ರಿಂದ ಅಲ್ಲಿ ಎ ಬರುತ್ತೆ ಅನ್ನುವಂಥದ್ದು ಸಾಮಾನ್ಯ ಜ್ಞಾನ ಎಂದು, ಆದರೆ ನಿಜವಾಗಿ ತೆಗೆದುಕೊಳ್ತಕ್ಕಂಥದ್ದು ಆನ್ ಅಂತ ತೆಗೆದುಕೊಳ್ಳುತ್ತೆ. ಇನ್ನು ಅದೇ ತರನಾಗಿ SP ಅನ್ನೋದು ಸಹಿತ ಎ ತೆಗೆದುಕೊಳ್ಳೋದಿಲ್ಲ, ಅದರ ಬದಲಾಗಿ ಆನ್ ಅನ್ನು ತೆಗೆದುಕೊಳ್ಳುತ್ತೆ. ಹೇಗೆ ಅದು ಆನ್ ಅನ್ನು ತೆಗೆದುಕೊಳ್ಳುತ್ತೆ ಅಂತಂದ್ರೆ ಎಸ್ ಎ ಬರೋದ್ರಿಂದಾಗಿ, ಮೊದಲಿಗೆ ಎ ಬರೋದ್ರಿಂದಾಗಿ, ಎ ಅನ್ನೋದು ಓವೆಲ್ ಸೌಂಡ್ ಆಗಿದ್ದರಿಂದಾಗಿ ನಾವೇನು ಮಾಡ್ತಾ ಇದ್ದೇವೆ ಸ್ನೇಹಿತರೆ? ಮೊದಲಿಗೆ ಆನ್ ಅನ್ನು ನಾವು ಉಪಯೋಗ ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದು. ಇನ್ನು ಮುಂದೆ ನಾವು ಇಂಡೆಫಿನೆಟ್ ಆರ್ಟಿಕಲ್ಗೆ ಹೋದಾಗ, ಇಲ್ಲಿಯವರೆಗೆ ನಾವೇನು ಅಧ್ಯಯನ ಮಾಡಿದ್ವಿ ಇವು ತುಂಬ ಒಂದು ಪ್ರಮುಖವಾಗಿರ್ತಕ್ಕಂಥ ವಿಚಾರಗಳು ಅಥವಾ ವಿಷಯ ಅಥವಾ ನೀವು ಕಲೀಲಿಕ್ಕೆ ಬೇಕಾಗಿರ್ತಕ್ಕಂಥ ಪ್ರಮುಖ ವಿಚಾರ ಅಂತ ನಿಮಗೆ ಈಗಾಗಲೇ ಗೊತ್ತಾಗಿದೆ. ಇನ್ನು
ಮುಂದೆ ಬರ್ತಕ್ಕಂಥದ್ದು ಡೆಫಿನೆಟ್ ಆರ್ಟಿಕಲ್. ಇಲ್ಲಿ ಡೆಫಿನೆಟ್ ಆರ್ಟಿಕಲ್ ಅಂತಕ್ಕಂಥದ್ದು ದ ಅಥವಾ ದಿ ಅಂತ ಹೇಳಿದ್ರೆ ನಾವು ಪ್ರೊನೌನ್ಸಿಯೇಷನ್ ಮಾಡ್ತಾ ಇದ್ದೇವೆ. ಇಲ್ಲಿ ದ ಅನ್ನು ನಾವು ಯಾವಾಗ ಬಳಸಬೇಕು ಅಂತಂದ್ರೆ ಒಂದೇದು ಬಿಫೋರ್ ಹೋಲಿ ರಿವರ್ಸ್. ಬಿಫೋರ್ ಹೋಲಿ ರಿವರ್ಸ್ ಅಂತಂದ್ರೆ ಬಿಫೋರ್ ಹೋಲಿ ರಿವರ್ಸ್ ಅಂತಂದ್ರೆ ಈ ಪವಿತ್ರ ನದಿಗಳ ಹಿಂದ್ಗಡೆ ಅಥವಾ ನದಿಯ ಹೆಸರುಗಳ ಹಿಂದ್ಗಡೆ. ದ ರಿವರ್ಸ್ ವಿಚ್ ಫ್ಲೋಸ್ ಥ್ರೂ ದ ಇಯರ್, those rivers, it like that, the Ganga, the Yamuna, the Brahmaputra, such rivers takes the. And before mountains, the Himalayan mountain, and universal bodies like the sun, the earth, the Mars, the Jupiter, such things are taking the. And after that, music instruments like piano and tabla, such other instruments are taking the article the, those are taking. And we are going to see the next one topic, that is that how to use the definite article here. Superlative degree. In superlative degree, the best, the greatest, the tallest, the wisest, like that. In superlative degree also we are using the article, definite article the ಅನ್ನು ನಾವಿಲ್ಲಿ ಉಪಯೋಗ ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದು. ಜೊತೆಗೆ the highest positions in the country in the world. If the President of India, the President of India, Prime Minister of India, the Prime Minister of India, which are the highest posts in our country or in the world, we should take the. ಅಲ್ಲಿ ನಾವು ದ ಅನ್ನ ಉಪಯೋಗ ಮಾಡಬೇಕಾಗತ್ತೆ. ಈಗ ರಾಷ್ಟ್ರಪತಿ ಅಂತ ಹೇಳಬೇಕಾದ್ರೆ ಪ್ರೆಸಿಡೆಂಟ್ ಅಂತ ಹೇಳ್ತಾ ಇದ್ದೇವೆ. ದ ಪ್ರೆಸಿಡೆಂಟ್, ದ ಪ್ರೈಮ್ ಮಿನಿಸ್ಟರ್, ದ ಚೀಫ್ ಮಿನಿಸ್ಟರ್, ದ ಪ್ರಿನ್ಸಿಪಲ್, ಈ ತರವಾಗಿರ್ತಕ್ಕಂತಹ ಒಂದು ಉನ್ನತ ಹುದ್ದೆಯಲ್ಲಿ ಇರ್ತಕ್ಕಂತಹ ಒಂದು ಹುದ್ದೆಗಳ ಹಿಂದೆ ನಾವು ದ ಅಂತಕ್ಕಂಥ ಆರ್ಟಿಕಲ್ಗಳನ್ನು ಉಪಯೋಗ ಮಾಡ್ತಾ ಇದ್ದೇವೆ. ಜೊತೆಗೆ ಇನ್ನೊಂದು ವಿಚಾರವನ್ನು ಏನು ತಿಳ್ಕೊಬೇಕು ಅಂತಂದ್ರೆ, ಒಂದು ಇಂಡೆಫಿನಿಟ್ ಇರ್ತಕ್ಕಂಥ ವಸ್ತು ಇನ್ನೊಂದು ಬಾರಿಗೆ ಬಳಕೆ ಮಾಡ್ತಿರ್ಬೇಕಾದ್ರೆ ಅವಾಗ ನಾವು ದ ಅನ್ನ ಬಳಸ್ತೇವೆ. ಈಗ ಐ ಹ್ಯಾವ್ ಅ ಬಾಲ್, ನನ್ನ ಹತ್ತಿರ ಒಂದು ಚೆಂಡಿದೆ. I have a ball, the ball is round. ಆ ಒಂದು ಬಾಲು ದುಂಡಾಗಿದೆ. The ball is round. ಫಸ್ಟ್ ಟೈಮ್ ಯೂಸ್ ಮಾಡಬೇಕಾದ್ರೆ ಅದ್ರ ಬಗ್ಗೆ ಯಾವ ಚೆಂಡು ಅಂತ ಗೊತ್ತಿರಲಿಲ್ಲ. It is indefinite thing that time. Now it is a definite thing. When I saw it, it is a round. So in this way we are using indefinite article also. Thank you. Thanks a lot.